ಸರ್ವರಿಗೂ ನಮಸ್ಕಾರ ಆತ್ಮೀಯರೇ, ನಿಮಗೆಲ್ಲರಿಗೂ ಸಿರಿಗನ್ನಡ ಕಸ್ತೂರಿ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಪ್ರೀತಿಯ SLC ವಿದ್ಯಾರ್ಥಿಗಳೇ, ಛಂದಸ್ಸಿಗೆ ಸಂಬಂಧಿಸಿದಂತೆ ಕೇಳಬಹುದಾದ ಬಹು ನಿರೀಕ್ಷಿತ ಪ್ರಶ್ನೆಗಳ ಬಗ್ಗೆ ಇಂದಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತಾ ಇದ್ದೇನೆ. ಛಂದಸ್ಸಿನ ಬಗ್ಗೆ ತಿಳಿಯುವ ಪೂರ್ವದಲ್ಲಿ ನೀವು ನೆನಪಿನಲ್ಲಿಡಬೇಕಾದ ಕೆಲವು ಪ್ರಮುಖ ಅಂಶಗಳನ್ನು ತಿಳಿಸ್ತೇನೆ. ಗಮನಿಸಿ, ಛಂದಸ್ಸು ಇದರಲ್ಲಿ ಪ್ರಾರಂಭದಲ್ಲಿ ಲಘು ಗುರು ಹಾಕುವುದನ್ನು ನೀವು ಸರಿಯಾಗಿ ತಿಳಿದುಕೊಳ್ಳಿ. ಅಂದರೆ ಪ್ರಸ್ತಾರ ಹಾಕುವುದು, ಲಘು ಯಾವ ಸಂದರ್ಭದಲ್ಲಿ ಹಾಕಬೇಕು, ಹಾಗೆಯೇ ಗುರು ಯಾವ ಸಂದರ್ಭದಲ್ಲಿ ಬರುತ್ತೆ ಅನ್ನುವುದನ್ನು ತಿಳಿದುಕೊಳ್ಳಿ. ಮುಖ್ಯವಾಗಿ ಹ್ರಸ್ವಸ್ವರ ಹಾಗೂ ದೀರ್ಘಸ್ವರ ಮಾತ್ರ ಇಲ್ಲಿ ಮುಖ್ಯವಾಗತ್ತೆ. ಎಲ್ಲೂ ಅಲ್ಪಪ್ರಾಣ ಮಹಾಪ್ರಾಣ ನಮಗೆ ಮುಖ್ಯವಾಗುವುದಿಲ್ಲ. ನಾವು ಲಘು ಗುರು ಹಾಕಬೇಕಾದ್ರೆ ಅದು ಹ್ರಸ್ವಸ್ವರ ಇದೆಯೋ ಅಥವಾ ದೀರ್ಘಸ್ವರ ಇದೆಯೋ ಅನ್ನೋದನ್ನು ನೋಡಬೇಕು. ಹ್ರಸ್ವಸ್ವರಗಳು 6 ಇದ್ದಾವೆ. ಅವು ಆದಾಗ ನಾವು ಲಘು ಹಾಕ್ತೇವೆ. ಅ, ಇ, ಉ, ರು, ಎ ಮತ್ತೆ ಓ. ಹಾಗೆಯೇ ಹ್ರಸ್ವಸ್ವರದ ಗುಣಿತಾಕ್ಷರ ಬಂದಾಗ ಅದು ಸಹ ಲಘು ಆಗತ್ತೆ. ಕ, ಕ ಪ್ಲಸ್ ಅ ಕ, ಕ ಪ್ಲಸ್ ಇ ಕಿ, ಕ ಪ್ಲಸ್ ಉ ಕು, ಕ ಪ್ಲಸ್ ರು ಕೃ, ಕ ಪ್ಲಸ್ ಎ ಕೆ. ಹೀಗೆ ಆನಂತರದಲ್ಲಿ ಕ ಪ್ಲಸ್ ಓ ಕೋ, ಅದು ಸಹ. ದೀರ್ಘಸ್ವರ 7 ಅವು ಬಂದಾಗ ಗುರುವಾಗತ್ತೆ. ಅ, ಇ, ಉ, ಎ, ಐ, ಓ, ಔ. ದೀರ್ಘಸ್ವರದ ಗುಣಿತಾಕ್ಷರ ಬಂದಾಗಲೂ ಸಹ ಗುರುವಾಗತ್ತೆ. ಉದಾಹರಣೆಗೆ ಕ, ಕಿ, ಕು, ಕೆ, ಕೈ, ಕೋ ಮತ್ತೆ ಕೌ. ಇನ್ನು ಮುಖ್ಯವಾಗಿ ಇನ್ನಷ್ಟು ನೆನಪಿರಬೇಕಾಗಿದ್ದು, ಒತ್ತಕ್ಷರದ ಹಿಂದಿನ ಅಕ್ಷರ ಗುರುವಾಗತ್ತೆ. ಇಲ್ಲಿ ಒತ್ತಕ್ಷರದ ಹಿಂದಿನ ಅಕ್ಷರ ಲಘುವಾಗಿದ್ದರೂ ಸಹ ಅದು ಗುರುವಾಗತ್ತೆ. ಉದಾಹರಣೆಗೆ ನೋಡಿ, ಅಲ್ಲಿ ಒತ್ತು ಅಂತಿದೆ. ಆ ಪದದಲ್ಲಿ ಓ ಅನ್ನೋದು ಹ್ರಸ್ವಸ್ವರ, ಆದರೆ ಮುಂದಿನ ಅಕ್ಷರ ಒತ್ತಕ್ಷರ ಆಗಿರುವುದರಿಂದಾಗಿ ಓ ಹ್ರಸ್ವಸ್ವರ ಆಗಿದ್ದರೂ ಗುರುವಾಗತ್ತೆ. ತು ಅನ್ನೋದು ಅದು ಯಾವುದಾಗಿರುತ್ತೋ ಅದಾಗತ್ತೆ. ಉದಾಹರಣೆಗೆ ತ ಪ್ಲಸ್ ಉ, ಅಲ್ಲಿ ಹ್ರಸ್ವ ಇದೆ, ಹಾಗಾಗಿ ಅದು ಲಘುವಾಗತ್ತೆ. ಮುಂದೆ ಯೋಗವಾಹಗಳು ಬಂದಾಗ ಗುರುವಾಗತ್ತೆ. ಉದಾಹರಣೆಗೆ ಅಂದ ಅಂತಿದೆ, ಅಲ್ಲಿ ಅಂ ಅನ್ನುವುದಕ್ಕೆ ನಾವು ಗುರು ಹಾಕ್ತೇವೆ. ಕಂದ ಅಂತಿದೆ, ಕಂ ಅನ್ನುವಲ್ಲಿಗೆ ನಾವು ಗುರುವನ್ನು ಹಾಕ್ತೇವೆ. ಅರ್ಧಾಕ್ಷರಗಳು ಬಂದಾಗ ಅದರ ಹಿಂದಿನ ಅಕ್ಷರ ಸೇರಿಸಿಕೊಂಡು ನಾವು ಗುರು ಹಾಕ್ತೇವೆ. ಉದಾಹರಣೆಗೆ ಒಳ್ ಅಂತ ಬಂದಾಗ ಓ ಳ ಎರಡಕ್ಕೂ ಸೇರಿಸಿ ನಾವು ಗುರು ಹಾಕಬೇಕು. ಇನ್ನೊಂದು ಷಟ್ಪದಿಯ 3ನೇ ಸಾಲಿನ ಕೊನೆಯ ಅಕ್ಷರ ಗುರುವಾಗತ್ತೆ. ಇದು ನಿಮಗೆ ಗೊತ್ತಿದೆ. ಇನ್ನು ನಾವು ಮುಖ್ಯವಾಗಿ ತಪ್ಪು ಮಾಡುವುದಿಲ್ಲಿ ಅಂದರೆ, ತುಂಬ ಗಮನಿಸಿ, ಕೈ ಮತ್ತು ಕೃ ಇವೆರಡೂ ಒತ್ತಕ್ಷರಗಳಲ್ಲ, ನೆನಪಿರಲಿ. ಕೈ ಅನ್ನುವುದು ದೀರ್ಘಸ್ವರ ಇರುವುದರಿಂದಾಗಿ ಆ ಅಕ್ಷರಕ್ಕೆ ನಾವು ಗುರು ಹಾಕಬೇಕು. ನೀವು ಹೆಚ್ಚಿನ ಸಂದರ್ಭದಲ್ಲಿ ಕೈ ಅನ್ನುವುದನ್ನು ಒತ್ತಕ್ಷರ ಅಂತ ತಿಳಿದು, ಕೃ ಅನ್ನೋದನ್ನು ಒತ್ತಕ್ಷರ ಅಂತ ತಿಳಿದು ಹಿಂದಿನ ಅಕ್ಷರಕ್ಕೆ ಗುರು ಹಾಕ್ತೀರ. ಆದರೆ ಕೈ ಅನ್ನುವುದು ಅದು ಗುಣಿತಾಕ್ಷರ, ಕ ಪ್ಲಸ್ ಐ ಇರುವುದರಿಂದಾಗಿ ಅದು ಗುರುವಾಗತ್ತೆ. ಹಾಗೆಯೇ ಕೃ ಅನ್ನೋದು ಕ ಪ್ಲಸ್ ರು ಇದೆ, ರು ಅನ್ನೋದು ಹ್ರಸ್ವಸ್ವರ, ಹಾಗಾಗಿ ಅದು ಲಘುವಾಗತ್ತೆ. ಇದು ಗಮನದಲ್ಲಿ ಇರಲಿ. ಹಾಗೆಯೇ ಕು ಮತ್ತು ಕೋ ಇಂತಹ ಅಕ್ಷರಗಳ ವ್ಯತ್ಯಾಸವನ್ನು ಸರಿಯಾಗಿ ತಿಳಿಯಿರಿ. ಕು ಅನ್ನೋದು ಕ ಪ್ಲಸ್ ಉ ಅಂತಿದೆ, ಕೋ ಅನ್ನೋದು ಕ ಪ್ಲಸ್ ಓ, ಅಲ್ಲಿ ಹ್ರಸ್ವ ಇರುವುದು ಕ ಪ್ಲಸ್ ಓ ಅಲ್ಲಿ, ಹಾಗಾಗಿ ಅದು ಎರಡನೆಯದು. ಕೋ ಅನ್ನೋದು ಲಘುವಾಗುತ್ತೆ. ಕ ಪ್ಲಸ್ ಉ ಅಂತ ಇದೆ, ಅಲ್ಲಿ ದೀರ್ಘಸ್ವರ ಇರುವುದು, ಹಾಗಾಗಿ ಅದು ಗುರುವಾಗುತ್ತೆ. ಹಾಗಾಗಿ ಕೈ ಕೃ, ಕು ಕೋ. ಹಾಗೆಯೇ ಇನ್ನು ಅರ್ಧಾಕ್ಷರಗಳು ಬಂದ ಸಂದರ್ಭದಲ್ಲಿ ಅದರ ಹಿಂದಿನ ಅಕ್ಷರ ಸೇರಿಸಿ ನಾವು ಗುರು ಹಾಕಬೇಕು. ಇದು ಸಹ ನೆನಪಿರಲಿ. ಮತ್ತೆ ಬಹುಮುಖ್ಯವಾಗಿ ನೀವು ನೆನಪಿಟ್ಕೊಳ್ಬೇಕಾಗಿದ್ದು, ಛಂದಸ್ಸಿನ ಪದ್ಯವನ್ನು ಸರಿಯಾಗಿ ಬರೀಬೇಕು. ಯಾವುದೇ ಅಕ್ಷರಗಳನ್ನು ಬಿಡುವುದಾಗಲಿ ಅಥವಾ ಹೊಸದಾಗಿ ಒಂದು ಅಕ್ಷರವನ್ನು ಸೇರಿಸುವುದಾಗಲಿ ಮಾಡಬೇಡಿ. ನಿಮಗೆ ಪದ್ಯ ಪ್ರಶ್ನೆ ಪತ್ರಿಕೆಯಲ್ಲಿ ಏನಿದೆಯೋ ಅದನ್ನು ಗಮನವಿಟ್ಟು ನೋಡಿ, ಅದರಲ್ಲಿ ಇದ್ದ ಹಾಗೆ ನಿಮ್ಮ ಉತ್ತರ ಪತ್ರಿಕೆಯಲ್ಲಿ ನೀವು ಪದ್ಯವನ್ನು ಬರೆದುಕೊಳ್ಬೇಕಾಗತ್ತೆ. ಆ ನಂತರದಲ್ಲಿ ನಾವು ಸುಲಭವಾಗಿ ಯಾವುದು ಛಂದಸ್ಸು ಅಂತ ತಿಳಿದುಕೊಳ್ಳುವುದಾದರೆ, 2 ಸಾಲು ಕೊಟ್ಟಿದ್ರೆ ಅದು ಕಂದ ಪದ್ಯ, 3 ಸಾಲಿದೆ ಅಂದರೆ ಷಟ್ಪದಿ. ಅದರಲ್ಲಿ ಭಾಮಿನಿ ಷಟ್ಪದಿ ಅಥವಾ ವಾರ್ಧಕ ಷಟ್ಪದಿ 2 ಬರುತ್ತೆ. 3-4 3-4 ಆದರೆ ಭಾಮಿನಿ, 5-5-5-5 ಆದರೆ ವಾರ್ಧಕ. ನೆನಪಿರಲಿ, 1 ಸಾಲ ಆದರೆ ಅದು ವೃತ್ತ ಆಗಿರುತ್ತೆ. ಬಹುತೇಕ ಈ ಸಾರಿ ಉತ್ಪಲಮಾಲ ಮತ್ತು ಚಂಪಕಮಾಲ ವೃತ್ತವನ್ನೇ 2ರಲ್ಲಿ ಒಂದನ್ನು ಕೇಳುವ ಸಾಧ್ಯತೆ ಇದೆ. ಕಂದಪದ್ಯದ ಗಣವಿನ್ಯಾಸ ಗೊತ್ತಿದೆ ನಿಮಗೆ.
4 4 4 4 ಮೂರ್ಲಿ 12, 4 4 4 4 ಅಂದರೆ 4 5 20 ಬರುತ್ತೆ. ಮೊದಲ ಸಾಲು 12 ಬಂದರೆ ಎರಡನೇ ಸಾಲು 20 ಮಾತ್ರೆಗಳಲ್ಲಿರುತ್ತೆ. ಇನ್ನು ಷಟ್ಪದಿ, ಅದರಲ್ಲಿ 2 ವಿಧಗಳಿದ್ದಾವೆ. ಭಾಮಿನಿ ಷಟ್ಪದಿ 3 4 3 4 ಮೊದಲ ಸಾಲು, ಎರಡನೇ ಸಾಲು ಹಾಗೇನೆ 3 4 3 4 ಒಟ್ಟು 14 ಮಾತ್ರೆ ಆಗುತ್ತೆ. ಮೂರನೇ ಸಾಲು 3 4 3 4 3 4 ಮತ್ತೆ ಒಂದು ಗುರು ಅಂದರೆ 23 ಆಗುತ್ತೆ. ಹಾಗೆಯೇ ವಾರ್ಧಕ ಷಟ್ಪದಿ 5 5 5 5 20, ಎರಡನೇ ಸಾಲು ಹಾಗೇ ಬರುತ್ತೆ 5 5 5 5, ಮೂರನೇ ಸಾಲು 5 5 5 5 ಮತ್ತೆ ಪುನಃ 5 5 ಒಂದು ಗುರು ಬರುತ್ತೆ. ಆಗ 32 ಮಾತ್ರೆಗಳಾಗತ್ತೆ. ಇನ್ನು ವೃತ್ತಗಳು ಒಂದು ಸಾಲು ಕೊಟ್ಟಿರ್ತಾರೆ ನಿಮಗೆ. ಇಲ್ಲಿ ಅಕ್ಷರಗಣ ಆಧಾರಿತವಾಗಿರುವುದು ಯಮಾತಾರಾಜ ಭಾನಸಲಗಂ, ಅದು ನೆನ್ಪಿಟ್ಕೊಳ್ಳಿ. ಆಗ ಆ ಅಕ್ಷರಗಣವನ್ನು ಗುರುತಿಸ್ಲಿಕ್ಕಾಗತ್ತೆ. ಇಲ್ಲದೇ ಇದ್ರೆ ಪದ್ಯ ನೆನಪಿದೆಯಲ್ವಾ? ಗುರುಲಘು ಮೂರಿರೆ ಮನಗಣ, ಗುರುಲಘು ಮೊದಲಲ್ಲಿ ಬರಲು ಭಯಗಣ ಮೆಂಬರ್, ಗುರುಲಘು ನಡುವಿರೆ ಜರಗಣ, ಗುರುಲಘು ಕೊನೆಯಲ್ಲಿ ಬರಲು ಸತಗಣ ಮಕ್ಕುಂ, ಇದು ನೆನಪಿರಲಿ. ಚಂಪಕಮಾಲಾ ವೃತ್ತ ನಜ ಭಜ ಜಂಜರಂ ಬಗೆಗೊಳ್ಳುತ್ತೀರೆ ಚಂಪಕಮಾಲೆಯಿಂದ ಪರ್. ಉತ್ಪಲಮಾಲಾ ವೃತ್ತ ಉತ್ಪಲಮಾಲೆ ಎಪ್ಪುದು ಭರಂ ನ ಬಭಂ ರಲಗಂ ನೆಗಳ್ದಿರಲ್, ಇದನ್ನ ನೆನಪಿನಲ್ಲಿ ಇಟ್ಕೊಳ್ಳಿ. ಆನಂತರ ಇಲ್ಲಿ ಒಂದು ಪದ್ಯವನ್ನು ಗಮನಿಸಿ. ಇಡೆ ತೊಡೆಯ ನುಡಿದು ನೆಟ್ಟನೆ ಕೆಡೆಯುತ್ತಂ ಖರ್ಚಿ ನೆಲನಾನಿದನೆಂತುಂ ಎಂಬ ಪದ್ಯ ಇದೆ. ಲಘು ಗುರು ಹಾಕುವುದನ್ನು ಸರಿಯಾಗಿ ನೋಡಿ. ಈ ಲಘು, ಡೆ ಲಘು, ತೋ ಸಹ ಲಘು. ಯಾಕೆ? ತ ಪ್ಲಸ್ ಓ ಇರೋದು, ಓ ಅನ್ನೋದು ಹೃಸ್ವ ಸ್ವರ, ಹಾಗಾಗಿ ಲಘು. ಡೆ ಅನ್ನೋದು ಲಘು. ಯ ಲಘು, ನು ಡಿ ದು ಎಲ್ಲ ಹೃಸ್ವಸ್ವರ ಇರುವುದರಿಂದಾಗಿ ಲಘು ಆಗುತ್ತೆ. ನೇ ಗುರು ಆಗುತ್ತೆ. ಕಾರಣ ಯಾಕೆ ಅಂದರೆ ಮುಂದಿನ ಅಕ್ಷರ ಒತ್ತಕ್ಷರ. ನ ಪ್ಲಸ್ ಎ ಅಲ್ಲಿ ಹೃಸ್ವ, ಆದರೆ ಮುಂದಿನದ್ದು ಒತ್ತಕ್ಷರ ಇರುವುದರಿಂದಾಗಿ ನೇ ಲಘುವಾಗುತ್ತೆ. ಟ ನೇ ಎರಡೂ ಸಹ ನೇ ಗುರುವಾಗುತ್ತೆ. ಟ ಮತ್ತೆ ನೇ ಎರಡೂ ಸಹ ಲಘುವಾಗುತ್ತೆ. ಕೆಡೆ ಕೆ ಲಘು, ಡೆ ಲಘು, ಯು ಅನ್ನೋದು ಗುರುವಾಗುತ್ತೆ. ಯಾಕೆಂದರೆ ಮುಂದಿನ ಅಕ್ಷರ ಒತ್ತಕ್ಷರ. ಹಾಗೆ ತುಮ್ ಅನ್ನೋದು ಸಹ ಗುರುವಾಗುತ್ತೆ, ಕಾರಣ ಅದು ಯೋಗವಾಹವನ್ನು ಹೊಂದಿದೆ. ಖರ್ಚಿ, ಇದು ನೆನ್ಪಿಟ್ಕೊಳ್ಳಿ. ರುಚಿ ಅಂತ ಇದೆ, ಅದು ಒತ್ತಕ್ಷರ. ಇದು ಒತ್ತಕ್ಷರದ ಸಾಲಿನಲ್ಲಿ ಇಲ್ಲ, ಆದರೂ ಒತ್ತಕ್ಷರ. ಅರ್ಕಾವತ್ತನ್ನು ಸರಿಯಾಗಿ ನೆನ್ಪಿಟ್ಕೊಳ್ಳಿ. ಅರ್ಕಾವತ್ತು ಬಂದಾಗ ಅದರ ಹಿಂದಿನ ಅಕ್ಷರವನ್ನು ನಾವು ಗುರು ಅಂತೇಳಿ ಪರಿಗಣಿಸಬೇಕಾಗತ್ತೆ. ಚಿ ಲಘು, ನೇ ಲಘು, ಲ ನ ಎಲ್ಲವೂ ಲಘು. ನ ಇದೆ, ಹಾಗಾಗಿ ಅದು ಗುರುವಾಗುತ್ತೆ. ನೀ ದ ಎಲ್ಲ ಹ್ರಸ್ವಸ್ವರ ಇರುವುದರಿಂದಾಗಿ ಗುರು. ನೆನ್ ತುಮ್ ಎರಡೂ ಸಹ ಯೋಗವಾಹ ಇದೆ, ಗುರುವಾಗುತ್ತೆ. ಇದನ್ನು ಈ ರೀತಿಯಾಗಿ ಬರೆದು ಗಣ ವಿಭಾಗವನ್ನು ಮಾಡಿ ಮೇಲ್ಭಾಗದಲ್ಲಿ 4 4 4, ಆನಂತರ ಎರಡನೇ ಪದ್ಯ 4 4 4 4 4 = 20 ಅಂತ ಹಾಕಿ, ಮೇಲ್ಗಡೆಯಲ್ಲಿ 12 ಅಂತ ಹಾಕಿ, ಕೆಳಗಡೆಯಲ್ಲಿ ಛಂದಸ್ಸು ಕಂದ ಪದ್ಯ ಎಂಬುದಾಗಿ ಬರೆಯಿರಿ. ಇನ್ನೊಂದು ಪದ್ಯ ನೋಡಿ. ಪುಟ್ಟಿದ ನೂರುವರು ಮೆನ್ನೊಡ ಹುಟ್ಟಿದ ನೂರುವರು ಮಿದಿರ್ಚಿ ಸತ್ತೊಡೆ ಕೋಪಂ ಎಂಬ ಪದ್ಯ ಇದೆ. ಪುಟ್ಟಿದ ಮೊದಲ ಅಕ್ಷರ ಪ ಪ್ಲಸ್ ಊ ಇದೆ. ಊ ಹೃಸ್ವಸ್ವರ ಆಗಿದ್ರು ಮುಂದಿನ ಅಕ್ಷರ ಗುರುವಾಗಿರುವುದರಿಂದಾಗಿ ಅದು ಮುಂದಿನ ಅಕ್ಷರ ಒತ್ತಕ್ಷರವಾಗಿರುವುದರಿಂದಾಗಿ ಅದು ಗುರುವಾಗುತ್ತೆ. ಟಿ ದ ಎರಡೂ ಸಹ ಲಘು ಲಘು. ನೂರ್ವರು ನೆನಪಿರಲಿ, ಅರ್ಧಾಕ್ಷರ, ಅದು ಬಂದಾಗ ಏನಾಗತ್ತೆ? ಅದು ನೂರ್ವರು ಅಂತ ಇದೆ ಅಲ್ವಾ? ಅಲ್ಲಿ ಅರ್ಕಾವತ್ತು ಬರೋದು, ಹಾಗಾಗಿ ಅರ್ಕಾವತ್ತು ಅಂದರೆ ಅದು ಸಹ ಒತ್ತಕ್ಷರ. ಹಾಗಾಗಿ ಜೊತೆಗೆ ನೂ ಅನ್ನುವಂಥದ್ದು ಇದೆ, ಹಾಗಾಗಿ ಗುರುವಾಗುತ್ತೆ. ವಾರು ಲಘು ಲಘು. ಮೇ ಅನ್ನೋದು ಒತ್ತಕ್ಷರದ ಹಿಂದಿನ ಅಕ್ಷರ ಆಗಿದ್ದರಿಂದಾಗಿ ಗುರುವಾಗುತ್ತೆ. ನೋ ಡೆ ಎಲ್ಲವೂ ಸಹ ಲಘು ಲಘು. ಹುಟ್ಟಿದ ಇಲ್ಲೂ ಸಹ ಟಿ ಒತ್ತಕ್ಷರ ಆಗಿದ್ದರಿಂದಾಗಿ ಊ ಅನ್ನೋದು ಗುರುವಾಗುತ್ತೆ. ನೂರ್ವರು, ನೂ ರುವರು, ಅಲ್ಲೂ ನೋಡಿ ಅರ್ಕಾವತ್ತಿದೆ, ಅರ್ಕಾವತ್ತಿದ್ದಾಗ ಹಿಂದಿನ ಅಕ್ಷರ ಗುರುವಾಗುತ್ತೆ. ಮಿದಿರ್ಚಿ ಇಲ್ಲೂ ಸಹ ದಿ ಅನ್ನುವ ಅಕ್ಷರ ಗಮನಿಸಿ, ಇರ್ಚಿ ಅಂತಿದೆ, ಅಲ್ಲಿ ಅದು ಅರ್ಕಾವತ್ತು ಇರುವುದರಿಂದಾಗಿ ದಿ ಅನ್ನೋದು ಗುರುವಾಗುತ್ತೆ. ಸತ್ತೊಡೆ ಕೋಪಂ, ತೋ ಅಲ್ಲಿ ಒತ್ತಕ್ಷರ ಇರುವುದರಿಂದಾಗಿ ಸ ಅನ್ನುವಂತಹದ್ದು ಗುರುವಾಗುತ್ತೆ. ಕೋಪಂ ಎರಡೂ ಸಹ ಗುರುವನ್ನು ಹೊಂದಿದೆ. ಕೋ ದೀರ್ಘಸ್ವರ, ಪಂ ಅನುಸ್ವಾರವನ್ನು ಹೊಂದಿರುವುದರಿಂದಾಗಿ. ಆನಂತರ ಅಂತೆಂಬ ನಾರ್ಗೆ ಪಿರಿದುಂ ಭ್ರಾಂತುದಲೇಂ ದ್ರೋಣನೆಂಬಂ ನೇಂ ಪಾರ್ವನೆ ಪೇ, ಸರಿಯಾಗಿ ನೋಡಿ. ಮೊದಲನೆರಡು ಯೋಗವಾಹವನ್ನು ಹೊಂದಿದೆ, ಅನುಸ್ವಾರವನ್ನು, ಹಾಗಾಗಿ ಗುರು. ಬನಾರ್ಗೆ ನಕಿಳೀನ ಇದೆ, ಜೊತೆಗೆ ಮುಂದಿನದ್ದು ಒತ್ತಕ್ಷರ ಯಾವುದದು? ಆರ್ಗೆ, ಗೊತ್ತಾಗತ್ತಲ್ವಾ? ಅರ್ಕಾವತ್ತು, ಹಾಗಾಗಿ ಅದು ಸಹ ಗುರುವಾಗುತ್ತೆ. ದುಮ್ ಪಿರಿದುಂ ಅಲ್ಲಿ ಯಾಕೆ ಗುರುವಾಗುತ್ತೆ ಅನ್ನೋದು ಗೊತ್ತಾಗತ್ತೆ. ಭ್ರಾಂತುದಲೆ ದ್ರೋಣನೆಂಬನೆ ಪಾರ್ವನೆ, ಸರಿಯಾಗಿ ಗಮನಿಸಿ. ನಿಮಗೆ
ಲಘುಗುರು ಹೇಗೆ ಹಾಕಬೇಕು ಅನ್ನುವುದು ತಿಳ್ಕೊಂಡ್ಬಿಟ್ರೆ ಇದು ಬಹಳ ಸುಲಭವಾಗಿ ಹಾಕಬಹುದು. ನಿಯಮವನ್ನು ನೀವು ಮೊದಲು ಸರಿಯಾಗಿ ತಿಳ್ಕೊಳ್ಬೇಕಾಗತ್ತೆ. ಶೂನ್ಯಂ ಗಮನಿಸಿ, ಮನೆ ಶೂನ್ಯ ಬೀಡು ಶೂನ್ಯಮಾದುದು ಸಕಲ, ಎನಗೆ ಮನವಿಂದು ಶೂನ್ಯಂ ಮನೆ ಶೂನ್ಯಂ ಬೀಡು ಶೂನ್ಯಮಾದುದು ಸಕಲ ಎಂಬುವಂಥದ್ದಿದೆ. ಸರಿಯಾಗಿ ಗಮನಿಸ್ಕೊಳ್ತಾ ಹೋಗಿ. ಇದಿಷ್ಟು ಕಂದ ಪದ್ಯಕ್ಕಾದರೆ ಮುಂದೆ ಭಾಮಿನಿ ಷಟ್ಪದಿ ನೋಡಿ. ಮಕ್ಕಳೈವರೊಳಾನು ಹಿರಿಯನು, ಅದು ಮಕ್ಕಳೇ ಅಲ್ಲ, ಮಕ್ಕಳೈ. ಅದು ಲೈ ಅನ್ನೋದಿರುವುದರಿಂದಾಗಿ ಅದು ಗುರುವಾಗುತ್ತೆ. ಅದು ಲೈ ನೆನಪಿರಲಿ, ಮಕ್ಕಳೈ. ಅಲ್ಲಿ ನಿಮಗೆ ಲೇ ಒತ್ತು ಕಾಣ್ತಾ ಇದೆ, ಅಲ್ಲ ಮಕ್ಕಳೈ. ಲೈ ಅನ್ನೋದಿರುವುದರಿಂದಾಗಿ ಅದು ಗುರುವಾಗುತ್ತೆ. ತಕ್ಕ ಮಾತೆಯ ಮಾತು ಸಂದೇಹಕ್ಕೆ ನೆಲೆ ಇಲ್ಲದು ನಿಲಲಿ ಧಾರುಣಿಯ ಬಯಸುವರೇ. ರೇ ಅನ್ನೋದನ್ನು ಗಮನಿಸಿ, ಕೊನೆಯ ಅಕ್ಷರ ಲಘುವಾಗಿದ್ದರೂ ಗುರುವಾಗುತ್ತೆ. ಲಲನೆ ಪಡೆದಿ 5 ಮಂತ್ರಂಗಳಲ್ಲಿ ಮೊದಲಿಗ ನೀನು ನಿನ್ನಯ ಬಳಿ ಯುಧಿಷ್ಠಿರ ದೇವ ಮೂರನೆಯಾತ ಕಲಿ ಭೀಮ. ಸರಿಯಾಗಿ ನೋಡ್ಕೊಳ್ಳಿ. ಯೈ ಅನ್ನುವಂಥದ್ದು ಗುರುವಾಗುತ್ತೆ. ಮತ್ಯಾವುದು ಸಹ ಅದೇ ರೀತಿಯಲ್ಲಿ ತುಂಬ ಸುಲಭವಾಗಿದೆ. ನಿನ್ನಯ ನೀ ಅನ್ನೋದು ಗುರುವಾಗಲಿಕ್ಕೆ ಕಾರಣ ಮುಂದಿನ ಅಕ್ಷರ ಒತ್ತಕ್ಷರ. ಗಮನಿಸ್ಕೊಳ್ತಾ ಹೋಗಿ. ಹಾಗೇನೆ ಏನೇ ಕೃತಜ್ಞನೇ ನರಕಿ ವಿದ್ಯಾಧನ ಮದಾಂಧನೆ ಬಾಹಿರನು ಹೊಕ್ಕನು ವರವ ಹಿಂಗುವ ಮಹೀಪತಿ ಜೀವ ವಿರೇಮೃತನು. ಇಲ್ಲೂ ಸಹ ಗಮನಿಸಿ, ಕ್ರೂ ಅನ್ನುವಂಥದ್ದಿದೆ, ಅದು ಹ್ರಸ್ವಸ್ವರ ಇರುವುದರಿಂದಾಗಿ ಲಘುವಾಗುತ್ತೆ. ತ ಅನ್ನೋದು ಗುರುವಾಗುತ್ತೆ. ಕಾರಣ ಏನು ಅಂತಂದರೆ ಮುಂದಿನ ಅಕ್ಷರ ಒತ್ತಕ್ಷರ. ವಿದ್ಯಾ ಗೊತ್ತಾಗುತ್ತೆ ಯಾವ ಕಾರಣಕ್ಕೆ ಅಂತ, ಒತ್ತಕ್ಷರ ಇರುವುದರಿಂದಾಗಿ ವಿ ಅನ್ನೋದು ಗುರು. ದಾಮ್ ಗುರುವಾಗಲಿಕ್ಕೆ ಕಾರಣ ಯೋಗವಾಹ ಇರುವುದರಿಂದಾಗಿ. ಇಲ್ಲಿ ಗಮನಿಸಿ, ಹೊಕ್ಕನು ವರವ ಅಂತಿದೆ. ಅಲ್ಲಿ ಓ ಅನ್ನುವುದನ್ನು ನಾವು ಗುರು ಮಾಡಬೇಕಾಗತ್ತೆ. ಯಾಕೆ ಅಂತಂದರೆ ಮುಂದಿನ ಅಕ್ಷರ, ಮುಂದಿನ ಸಾಲಿನ ಅಕ್ಷರವೂ ಸಹ ಗಮನಿಸಬೇಕು. ನೀವಿಲ್ಲಿ ಸಾಲಿನ ಕೊನೆಯ ಅಕ್ಷರಕ್ಕೆ ಲಘು ಗುರು ಹಾಕುವಾಗಲೂ ಸಹ ಮುಂದಿನ ಸಾಲಿನ ಮೊದಲ ಅಕ್ಷರವನ್ನು ಗಮನಿಸಬೇಕು. ಪ್ರಸ್ತಾರ ಹಾಕುವಾಗ ಇದನ್ನು ಎಚ್ಚರದಲ್ಲಿ ಇರಲಿ. ಆದರೆ ಗಣ ವಿಭಾಗ ಆಯಾ ಸಾಲಿಗೆ ನಿಲ್ಲಬೇಕು, ಆಯಾ ಸಾಲಿಂದ ಮುಂದಕ್ಕೆ ಹೋಗಬಾರದು. ಆಯಾ ಸಾಲಿನಲ್ಲಿಗೆ ಗಣ ವಿಭಾಗ ಕೊನೆ ಆಗತ್ತೆ. ಆದರೆ ಲಘುಗುರು ಹಾಕುವ ಸಂದರ್ಭದಲ್ಲಿ ಮುಂದಿನ ಸಾಲಿನ ಅಕ್ಷರವನ್ನೂ ಸಹ ಗಮನಿಸಬೇಕಾಗತ್ತೆ. ಮುಂದೆ ಸತಿ ಮಡಿಸಿ ನೀಡುವೆಲೆ ವಿಡಿದ ಕೈ ಬಸವಳಿದು ದತಿ ಚಿಂತೆಯುಳು ಮರೆದ ತನು ಜೊಮ್ಮು ವಿಡಿದ ಪುರ್ಬತಿ ಪಾರವಾಗಿ ಕಣ್ಮುಚ್ಚಿ ತೊಡೆ ಮಿಡುಕೆ ಸುಯಿ ಸೂಸೆ ನಿದ್ರೆ ಕವಿದು. 5-5-5-5ಕ್ಕೆ ಗಣ ವಿಭಾಗ ಆಗಿದೆ. ವಾರ್ಧಕ ಷಟ್ಪದಿ ಗಮನಿಸ್ತಾ ಇದ್ದೀರಾ. ಆನಂತರದಲ್ಲಿ ಮಸೆದ ದಾಡಿಯ ಕುಡಿಗಳಿಂದ ಗೂರ್ಮಿಸುವ ಮೂಗಿಂದ ಕರ್ಬೊಗೆನೆಗೆ ಮುನಿದು ನಿಟ್ಟಿಸುವ ಕೆಂಗಣ್ಣ ಕಡೆಯಿಂದ ದಳ್ಳುರಿ ಸೂಸೆ ಬಲಿದ ಕೊರಳೊಳೆದ ಮುಸುಡು ಎನ್ನುವಂಥ ಪದ್ಯಭಾಗ ಇದೆ. ಇಲ್ಲೂ ಸಹ ಗಮನಿಸಿ, ಗಣವಿಭಾಗ 5-5ಕ್ಕೆ ಗಣವಿಭಾಗ ಮಾಡ್ತಾ ಹೋಗ್ತೇವೆ. ಹ್ರಸ್ವಸ್ವರ ದೀರ್ಘಸ್ವರ ನಿಮಗೆ ಗೊತ್ತಿದ್ದಲ್ಲಿ ಒತ್ತಕ್ಷರ, ಮುಂದಿನ ಅಕ್ಷರ ಒತ್ತಕ್ಷರ ಆಗಿದ್ರೆ ಹಿಂದಿನ ಅಕ್ಷರ ಗುರು ಹಾಕ್ತೀರಾ. ದೀರ್ಘಸ್ವರ ಇದ್ದರೆ ಗುರು ಹಾಕ್ತೀರಾ. ಯೋಗವಾಹಗಳಿದ್ದಲ್ಲಿ ಗುರು ಹಾಕ್ತೀರಾ. ಷಟ್ಪದಿಯ 3ನೇ ಸಾಲಿನ ಕೊನೆಯ ಅಕ್ಷರ ಲಘುವಾಗಿದ್ದರೂ ಗುರು ಹಾಕ್ತೀರಾ. ಅರ್ಧಾಕ್ಷರ ಇದ್ದಾಗ ಸೇರಿಸಿ ಗುರು ಹಾಕ್ತೀರಾ. ಇದಿಷ್ಟು ತಲೆಯಲ್ಲಿ ಇರಲಿ. ಉರ್ವಿಯೋಳು ಕೌಸಲ್ಯ ಪಡೆದ ಕುವರಂ ರಾಮನೋರ್ವನೇ ವೀರನಾಥನ ಯಜ್ಞ ತುರಗಮಿದು ನಿರ್ವಹಿಸಲಾರ್ಪರ ಆರಾದುಡಂ ತಡೆಯಲೆಂದಿರ್ದ ಲೇಖನವನೋದಿ ಎಂಬ ಪದ್ಯ ಇದೆಯಲ್ವಾ. ಇಲ್ಲಿ ಉರ್ವಿ ಗೊತ್ತಾಗತ್ತಲ್ವಾ, ಅಲ್ಲಿ ಅದು ಒತ್ತಕ್ಷರ. ಹಾಗಾಗಿ ಹೂ ಅನ್ನೋದು ಹೃಸ್ವಸ್ವರ ಆದರೂ ಮುಂದಿನದ್ದು ಒತ್ತಕ್ಷರ ಆಗಿದ್ದರಿಂದಾಗಿ ಗುರುವಾಗುತ್ತೆ. ಯೊಳ್ ಅರ್ಧಾಕ್ಷರ ಇರುವುದರಿಂದಾಗಿ ಗುರುವಾಗುತ್ತೆ. ಕೌ ಕ ಪ್ಲಸ್ ಔ ಅನ್ನೋದು ದೀರ್ಘಸ್ವರ, ಹಾಗಾಗಿ ಗುರುವಾಗುತ್ತೆ. ಸ ಅನ್ನೋದು ಗುರುವಾಗುತ್ತೆ, ಕಾರಣ ಮುಂದಿನ ಅಕ್ಷರ ಒತ್ತಕ್ಷರ. ಗಮನಿಸ್ಕೊಳ್ತಾ ಹೋಗಿ. ನಿರ್ವಹಿಸಲಾರ್ಪರ ಅನ್ನುವುದನ್ನು ಗಮನಿಸಿ. ಇನ್ನು ವೃತ್ತಗಳ ಬಗ್ಗೆ ನೋಡುವುದಾದರೆ ಅಕ್ಷರಗಣ ಆಧಾರಿತವಾಗಿರ್ತಕ್ಕಂಥದ್ದು ಒಂದು ಸಾಲು ಕೊಡ್ತಾರೆ. ಉತ್ಪಲಮಾಲಾ ವೃತ್ತ ಅಂದರೆ 20 ಅಕ್ಷರಗಳನ್ನು ಹೊಂದಿರುತ್ತೆ. ಚಂಪಕಮಾಲಾ ವೃತ್ತ 21 ಅಕ್ಷರಗಳನ್ನು ಹೊಂದಿರುತ್ತೆ. ಈಗಾಗಲೇ ಹೇಳಿದಾಗೆ ಯಮಾತಾರಾಜ ಭಾನಸಲಗಂ ನೆನ್ಪಿಟ್ಕೊಳ್ಳಿ. ಅಥವಾ ಗುರುಲಘು ಮೂರಿರೆ ಮನಗಣ, ಗುರುಲಘು ಮೊದಲಲ್ಲಿ ಬರಲು ಭಯಗಣ, ಗುರುಲಘು ನಡುವಿರೆ ಜರಗಣ, ಗುರುಲಘು ಕೊನೆಯಲ್ಲಿ ಬರಲು ಸತಗಣ. ಇದನ್ನು ನೆನ್ಪಿಟ್ಕೊಂಡು 20 ಅಕ್ಷರ ಬಂದಿದೆ ಅಂದರೆ ಉತ್ಪಲಮಾಲಾ ವೃತ್ತ. 21 ಅಕ್ಷರ ಬಂದು ನಜ ಭಜ ಜಜರ ಅನ್ನೋದನ್ನ ಬಂದರೆ ಅದು ಚಂಪಕಮಾಲಾ ವೃತ್ತ. ಬರ ನ ಬಬರ ಲಗೌ ಅನ್ನೋದು ಬಂದರೆ ಅದು ಉತ್ಪಲಮಾಲಾ ವೃತ್ತ. ಇದಿಷ್ಟು ವೃತ್ತಗಳಿಗೆ ಸಂಬಂಧಪಟ್ಟ ಹಾಗೆ. ಇದಲ್ದೇನೆ ಉಳಿದ 4 ವೃತ್ತಗಳಿದೆ. ಆ 4 ವೃತ್ತಗಳನ್ನು ನೆನ್ಪಿಟ್ಕೊಳ್ಳಿ. ಅಥವಾ ಗುರುವಂದಾದಿಯೋಳು ಉತ್ಪಲಂ, ಗುರು ಮೊದಲು 3 ಶಾರ್ಧೂಲಮ, ಗುರು 4 ಆಗಿರಲಂತೂ ಸ್ರಗ್ಧರೆ, ಲಘುದ್ವಂದ್ವ ಗುರುದ್ವಂದ್ವಮಾಗಿರೆ ಮತ್ತೆ ಬ, ಲಘುದ್ವಯ ತ್ರಿಗುರುವಿಂದಕ್ಕೂ ಮಹಾಸ್ರಗ್ಧರ,
ಲಘುನಾಲ್ಕು ಚಂಪಕಂ ಇವಾರು ಖ್ಯಾತ ಕರ್ನಾಟಕಂ ಎಂಬುದನ್ನು ಸಹ ನೆನಪಿನಲ್ಲಿ ಇಟ್ಕೊಳ್ಬೋದು. ಪ್ರೀತಿಯ ವಿದ್ಯಾರ್ಥಿಗಳೇ, ಇದಿಷ್ಟು ಛಂದಸ್ಸಿನ ಬಗ್ಗೆ ಅತ್ಯಂತ ಸಂಕ್ಷಿಪ್ತವಾಗಿ ತಿಳಿಸಿರೋದು. ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ಈ ಚಾನಲ್ನ ಪ್ಲೇಲಿಸ್ಟ್ನಲ್ಲಿ ಕನ್ನಡ ಗ್ರಾಮರ್ ಅನ್ನುವಂತಹದ್ದನ್ನು ಗಮನಿಸಿ. ಅಲ್ಲಿ ನಿಮಗೆ ವೃತ್ತಗಳ ಬಗ್ಗೆ, ಕಂದದ ಬಗ್ಗೆ, ಭಾಮಿನಿ ಷಟ್ಪದಿಯ ಬಗ್ಗೆ ಹೆಚ್ಚಿನ ವಿವರಣೆ ಇದೆ. ಧನ್ಯವಾದಗಳು.